ಬೆಂಗಳೂರು ಟೆಕ್ನಿಕಲಿ ಎಷ್ಟೊಂದು ಬೆಳೀತಾ ಇದೆ. ಆದರೆ ಬೆಂಗಳೂರು ಬೆಳೀತಾ ಬೆಳೀತಾ ಮಾನವೀಯತೆಯನ್ನೇ ಇಲ್ಲಿನ ಜನ ಮರ್ತ್ಬಿಟ್ಟಿದ್ದಾರಾ ಅಂತ ಅನಿಸ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಹ್ಯುಮ್ಯಾನಿಟಿ ಅನ್ನೋದೇ ಇಲ್ವಾ ಬೆಂಗಳೂರಲ್ಲಿ? ಹೃದಯಾಘಾತದಿಂದ ರಸ್ತೆಯಲ್ಲಿ ಒದ್ದಾಡ್ತಾ ಇದ್ರು ಕೂಡ ಸಹಾಯಕ್ಕೆ ಯಾರೂ ಬರಲಿಲ್ಲ. ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಪತ್ನಿ ಗೋಳಾಡ್ತಾ ಇದ್ರು. ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಯಾರೂ ಸಹಾಯಕ್ಕೆ ಬರಲಿಲ್ಲ. 34 ವರ್ಷದ ವ್ಯಕ್ತಿಗೆ ಬೈಕ್ನಲ್ಲಿ ಹೋಗುವಾಗ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೂ ಮೊದಲು ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಅನ್ಸುತ್ತೆ. ಆಂಬ್ಯುಲೆನ್ಸ್ ಸಿಗದ ಹಿನ್ನೆಲೆ ಬೈಕ್ನಲ್ಲೇ ಆಸ್ಪತ್ರೆಗೆ ಆ ದಂಪತಿ ಹೋಗ್ತಾ ಇರ್ತಾರೆ. ಬೈಕಲ್ಲಿ ಮೂವ್ ಆಗುವಾಗ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೆಳಗೆ ಬಿದ್ದು ಬಿಡ್ತಾರೆ. ತನ್ನ ಹೆಂಡತಿ ಓಡ್ ಬಂದು ತನ್ನ ಪತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೂಗಾಡ್ತಾ ಇದ್ರು. ಯಾರು ಕೂಡ ಸಹಾಯಕ್ಕೆ ಬರೋದಿಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಒಂದ್ ಕಡೆ ಆಕ್ಸಿಡೆಂಟ್ ಆಗೋದನ್ನ ನೋಡ್ತೀರಿ, ಮತ್ತೊಂದು ಕಡೆ ಅವರು ಗೋಳಾಡ್ತಾರೆ. ಎದ್ದು ಓಡ್ ಬಂದು ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕಿರ್ಚ್ಕೊಳ್ತಾರೆ. ಅಲ್ಲೇ ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ. ಆದ್ರೆ ಯಾರು ಮಾನವೀಯತೆಗೂ ಕೂಡ ನಿಲ್ಲಿಸಿ ಏನಾಯ್ತು ಅಂತ ಕೇಳುವಂತ ಪ್ರಯತ್ನನೂ ಯಾರು ಮಾಡೋದಿಲ್ಲ. ಸಾಕಷ್ಟು ಕಾರಣಗಳಿರ್ಬೋದು. ಬೆಂಗಳೂರಲ್ಲಿ ಈ ರೀತಿಯಾಗಿ ಯಾರಾದ್ರೂ ನಾಟಕ ಮಾಡಿ ಏನಾದ್ರೂ ರಾಬ್ರಿ ಮಾಡ್ತಾರ ಅನ್ನೋ ಭಯ ಇರ್ಬೋದು. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಬಹುತೇಕ ಮಂದಿ ಮಾನವೀಯತೆನೇ ಮರ್ತ್ಬಿಟ್ಟಿದಾರ್ರಿ. ಯಾರಿಗೇನಾದ್ರೆ ನಮ್ಗೇನು, ಯಾರು ಸತ್ರೆ ನಮ್ಗೇನು, ಯಾರು ಬದುಕಿದ್ರೆ ನಮ್ಗೇನು ಅನ್ನೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ. ಬೆಂಗಳೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ ಕಲ್ಚರ್ ಇರ್ಬೋದು ಅಥವಾ ಪ್ರೈವೇಟ್ ಕಲ್ಚರ್ಗಳಿರ್ಬೋದು, ಇದೆಲ್ಲವೂ ಕೂಡ ಮನುಷ್ಯತ್ವವನ್ನ ಮರೆಸುವಂತಹ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಸುತ್ತೆ ಬೆಂಗಳೂರನ್ನ ಗಮನಿಸ್ತಾ ಇದ್ರೆ. ಬೆಂಗಳೂರಿನಲ್ಲಿ ಹಣಕ್ಕೊಂದು ಬೆಲೆ ಇದೆ ಬಿಟ್ರೆ ಮನುಷ್ಯರ ಗುಣಕ್ಕಾಗ್ಲಿ ಮನುಷ್ಯನ ಜೀವಕ್ಕಾಗ್ಲಿ ಯಾವುದೇ ಬೆಲೆ ಇಲ್ಲ ಅಂತ ಅನ್ಸುತ್ತೆ. ಯು ಆಲ್ ಕ್ಯಾನ್ ವಿಟ್ನೆಸ್ ದೇರ್. ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ ನೋಡಿ, ಎಷ್ಟು ವೆಹಿಕಲ್ಸ್ಗಳು ಓಡಾಡ್ತಾ ಇದೆ. ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಬಹಳಷ್ಟು ನೋವಾಗುತ್ತೆ. ಬೆಂಗಳೂರು ರಾಜಧಾನಿ ಅಂತ ಹೇಳ್ತೀವಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, IT ಸಿಟಿ, ದೇಶದ ಎಷ್ಟೋ ಭಾಗಗಳಿಂದ ಜನ ಬಂದು ಇಲ್ಲಿ ಜೀವನ ಕಟ್ಕೊಳ್ತಾರೆ ಅಂತೆಲ್ಲ ಮಾತನಾಡ್ತೀವಿ. ಆದ್ರೆ ಎಲ್ಲವನ್ನ ಬಿಟ್ಟು ಬೆಂಗಳೂರಿನಲ್ಲಿ ಮಾನವೀಯತೆನೇ ಇಲ್ವಲ್ಲ ವರ್ಷಿತಾ? ಮಾನವೀಯತೆ ಅನ್ನೋದು ಮರೀಚಿಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಯಾರಿಗೋ ಗಾಡಿಲಿ ಹೋಗುವಾಗ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಸಹಾಯಕ್ಕೋಸ್ಕರ ಅಂಗಲಾಚಿದ್ರು, ಯಾರು ಕೂಡ ಸಹಾಯಕ್ಕೆ ಬರೋದಿಲ್ಲ. ಸದ್ಯ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ವರ್ಷಿತಾ. ಎಸ್ ಸಿಂಧೂರ, ನೀವು ಹೇಳ್ದಂಗೆನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾನವೀಯತೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬನಶಂಕರಿ ಹತ್ರ ಏನು ನಡೆದಿರುವಂತಹ ಘಟನೆ ಏನಿದೆ, ಗಂಡ ಹೆಂಡತಿ ಇಬ್ರು ಕೂಡ ಒಂದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ಜೊತೆಗೆ ಹೃದಯಾಘಾತ ಆಗಿ ಬಿದ್ರೂ ಕೂಡ 11 ಗಾಡಿಗಳು ಬೆಳಗಿನ ಜಾವ 4:20 ಸಮಯಕ್ಕೆ ಪಾಸ್ ಆಗತ್ತೆ. ಅಂಗಲಾಚಿ ಕೇಳ್ತಾರೆ. ಅಂದ್ರೆ ನನ್ನ ಗಂಡಂಗೆ ಹಿಂಗ್ ಹಾರ್ಟ್ ಅಟ್ಯಾಕ್ ಆಗಿದೆ, ನಿಲ್ಸಿ ಅಂದ್ರೂ ಕೂಡ ಯಾರೊಬ್ರು ಕೂಡ ಗಾಡಿಗಳನ್ನ ನಿಲ್ಸೋದಿಲ್ಲ. ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ಯಾವ ಮಟ್ಟಿಗೆ ಹೋಗಿ ತಲುಪ್ತಾ ಇದೆ ಅನ್ನುವಂಥದ್ದು ಕೂಡ ಭಾಸವಾಗ್ತಾ ಇರುವಂತದ್ದು. ಅಕಸ್ಮಾತ್ ಯಾರಾದ್ರೂ ಒಂದೇ ಒಂದು ಗಾಡಿ ನಿಲ್ಸಿದ್ರು ಕೂಡ ಇವತ್ತು ಅಮಾಯಕ ಜೀವ ಉಳಿತಾ ಇತ್ತು. ಎಲ್ಲೋ ಒಂದ್ ಕಡೆ 900 ಮೀಟರ್ ಮಾತ್ರ ಬಾಕಿ ಇತ್ತು ಹಾಸ್ಪಿಟಲ್ಗೆ. ಅಲ್ಲಿಂದ ಅಲ್ಲಿಗೆ ಏನಾದ್ರೂ ಸಾಗಿಸಿದ್ರೆ ಇನ್ನೂ ಒಂದು ಜೀವ ಉಳಿತಾ ಇತ್ತೇನೋ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮತ್ತೊಂದ್ ಕಡೆಯಾಗಿ ಬೆಳಗಿನ ಜಾವ 4:20 ಆಗಿರುವಂತಹ ಘಟನೆ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಡು ರೋಡ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾಡಿ ನಿಲ್ಸೋದಕ್ಕೂ ಕೂಡ ಭಯ ಆಗುತ್ತೆ. ಯಾರಾದ್ರೂ ರಾಬ್ರಿ ಮಾಡ್ಬೋದಾ ಅಥವಾ ಏನಾದ್ರೂ ನಮ್ಮ ಹತ್ರ ಸುಲಿಗೆ ಮಾಡ್ಬೋದಾ, ಒಂದಷ್ಟು ಪ್ರಶ್ನೆಗಳು ಕೂಡ ಅಥವಾ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಜನರಲಿ ಇದ್ದೇ ಇರುತ್ತೆ. ಇದೆಲ್ಲದರ ನಡುವೆ ಕೂಡ ಎಲ್ಲೋ ಒಂದ್ ಕಡೆ ಆ ರೀತಿ ಬಿದ್ದು ಆಕೆ ಅಂಗಲಾಚಿ ಕೇಳ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಗಾಡಿ ನಿಲ್ಲಿಸಬಹುದಿತ್ತು ಅನ್ನುವಂತಹ ಪ್ರಶ್ನೆ ಕೂಡ ಕಾಡುವಂತದ್ದು. ಸರಿಸುಮಾರು ಬಿದ್ದಾದ್ಮೇಲೆ 10 ನಿಮಿಷದ ಬಳಿಕ ಓರ್ವ ಏನು ಕ್ಯಾಬ್ ಚಾಲಕ ನಿಲ್ಲಿಸಿ ಜೊತೆಗೆ ಪಕ್ಕದ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಏನು ಪ್ರಾಣ ಆಲ್ರೆಡಿ ಹೋಗ್ಬಿಟ್ಟಿರತ್ತೆ. ಎಲ್ಲೋ ಒಂದ್ ಕಡೆ ಹೇಳ್ತಾ ಹೋದ್ರೆ ಮನೆಯ ಪಕ್ಕದಲ್ಲೇ ಇರುವಂತಹ ಹಾಸ್ಪಿಟಲ್ಗೂ ಕೂಡ ಹೋಗ್ತಾರೆ. ಆದ್ರೆ ECG ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಲ್ಲ. ECG ಮಾಡಿಸ್ಕೊಂಡು ನೀವು ಬೇರೆ ಜಯದೇವಕ್ಕೆ ಹೋಗಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಜಯದೇವಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಘಟನೆ ಆಗಿರುವಂತದ್ದು. ನಿಜಕ್ಕೂ ಈ ವಿಡಿಯೋನ ನೋಡ್ತಾ ಇದ್ರೆ ನಮಗೂ ಕೂಡ ಬೇಸರವಾಗತ್ತೆ. ಒಂದು ಮನುಷ್ಯನ ಜೀವ ಒಂದು ಸೆಕೆಂಡಿಗೆ ಹಿಂಗ ಆಗತ್ತೆ ಅಂತ ಅಂದ್ರೆ ನಿಜಕ್ಕೂ ಯಾವ ಮಟ್ಟಿಗಿದೆ ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.